ನಮಸ್ಕಾರ ಎಲ್ರಿಗೂ ಸರು ಚಾನಲ್ಗೆ ಸ್ವಾಗತ. ಇವತ್ತು ಎಲೆಕೋಸು ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಸೈಜ್ ಎಲೆಕೋಸನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು 4 ಟೈಮ್ ತೊಳೆದ್ಬಿಟ್ಟು ನೀರನ್ನ ಸೋಸ್ಬಿಟ್ಟು ತಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 100 ಗ್ರಾಮು ಹೆಸರು ಬೇಳೆನ 1 ಅವರ್ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೋಡಿ, ಒಂದು 5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, 1 ಸ್ಪೂನು ಜೀರಿಗೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, 1 ಕಪ್ಪು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನೀರು ಹಾಕ್ತೀರಾ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಗ ಮಾಡ್ಕೋಬೋದು ಎಲೆಕೋಸು ಬೋಂಡನ. ನೋಡಿ, ಈ ಹದಕ್ಕಿದ್ರೆ ಸಾಕು. ಇವಾಗ ನಾವು ಒಂದು ಪ್ಲೇಟಲ್ಲಿ ಇದನ್ನು ವಡೆನ ತಟ್ಟಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತಗೊಂಡು ನೋಡಿ ಈ ರೀತಿ ತಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಎಲ್ಲದನ್ನು ಇದೇ ರೀತಿ ತಟ್ಕೊಂಡು ನಾವು ಎಣ್ಣೆಯಲ್ಲಿ ಇವಾಗ ಕರಿಯೋಣ. ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ನೀರು ಚಿಮ್ಮಿಸ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಇವಾಗ ವಡೆನ ಬೇಯಿಸ್ಕೊಳ್ಳೋಣ. ಹಾಕಿದ ತಕ್ಷಣ ಜಾಲರ್ನಲ್ಲಿ ತಿರುಗಬಾರ್ದು, 1 ಸೆಕೆಂಡ್ ಹಾಗೆ ಬಿಡಬೇಕು. ಇವಾಗ 1 ಸೆಕೆಂಡ್ ಆಗಿದೆ ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ. ನೀಟಾಗಿ ಮುಚ್ಚಾಕೊಳ್ಳೋಣ. ತುಂಬ ಅಂದರೆ ತುಂಬ ಸಿಂಪಲ್, ಬೇಗನೆ ಮಾಡ್ಕೋಬೋದು ಎಲೆಕೋಸು ವಡೆನ. ಚೆನ್ನಾಗಿ ರೋಸ್ಟ್ ಆಗಿ ಬೇಯಲಿ. ನೋಡಿ, ಸ್ವಲ್ಪ ಕಲರು ಚೇಂಜ್ ಆಗಿದೆ. ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ, ನೀವು ದೊಡ್ಡ ಬಾಣಲೆ ಇಟ್ಕೊಂಡು ಇನ್ನು ಜಾಸ್ತಿ ವಡೆನ ಬೇಯಿಸ್ಕೋಬೋದು. ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ತೆಕ್ಕೊಳ್ಳೋಣ. ನೋಡಿ, ಎಲ್ಲೂ ಕಟ್ಟಾಗಿಲ್ಲ, ತುಂಬ ನೀಟಾಗಿ ಬಂದಿದೆ. ಎಲ್ಲ ವಡೆನೂ ಇದೇ ರೀತಿ ಬೇಯಿಸ್ಕೊಳ್ಳೋಣ.
ನೋಡಿ ಇದನ್ನು ಅಷ್ಟೇ ಅದಕ್ಕೆ ಬೇಯಿಸ್ಕೊಳ್ಳೋಣ. ನೀವು ಟೇಸ್ಟ್ ನೋಡಬೇಕಂದ್ರೆ 1-2 ಅಥವಾ ಬೇಯಿಸ್ಕೊಂಡು ಟೇಸ್ಟ್ ನೋಡಿ ನಂತರ ನೀವು ಉಪ್ಪು ಖಾರ ಕಮ್ಮಿ ಇದ್ದರೆ ಸೇರಿಸ್ಕೊಂಡು ಬೇಯಿಸ್ಕೋಬೋದು. ನೋಡಿ ಇವಾಗ ಇದು ಕೂಡ ಬೆಂದಿದೆ, ತೆಕ್ಕೊಳ್ಳೋಣ. ಇಷ್ಟೇ ನೋಡಿ, ಎಲೆಕೋಸು ವಡೆ ರೆಡಿಯಾಗಿದೆ. ನೋಡಿ ವಡೆ ರೆಡಿಯಾಗಿದೆ. ನಾನು ಮಾಡಿರೋ ಈ ಎಲೆಕೋಸು ವಡೆ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸರ್ವ್ ಚಾನಲ್ನ ಫಾಲೋ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.